आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಇಲ್ಲಿ ಸಾಯಿ ಪಾರ್ಕ್ ಪಕ್ಕದಲ್ಲಿರ್ತಕ್ಕಂಥ ನನ್ನ ಬಸವೇಶ್ವರದ ಹತ್ತಿರ ಇಲ್ಲಿ ನಾವು ಸುಮ್ಮನೆ ನಮ್ಮವ್ರಂತ ಫೋನ್ ಮಾಡಿದಾಗ ಬಂದಿದ್ದೆ ನಾವು ಇಲ್ಲಿ. ಅವರು ನಿನ್ನೆ ರಾತ್ರಿ ಸುಮಾರು 2:30 ಗಂಟೆಗೆ ಹೇಳಿದ್ರು ನಾವು ಇಲ್ಲಿ ಕಂಟಿಯಲ್ಲಿ ಯಾರೋ ಚಪ್ಪಲಿಕ್ಕಿ ಬಿಡಿಸೋದು ಆಮ್ಯಾಗ ಒಂದು ಸ್ಕಾರ್ಪಿಯೋ ಗಾಡಿ ಸ್ಲೋ ಆಗಿ ಹೊಂಟಿತೈತಿ ಇಲ್ಲಿ. ಆಮ್ಯಾಗ ಒಮ್ಮೆ ಸಡನ್ನಾಗಿ ಜನ ಇಲ್ಲಿ ಹೆಚ್ಚದ ಅನ್ಕೋದ್ಮೇಲೆ ಸ್ಪೀಡಾಗಿ ಹೋಗಿ ಪಾಸಾಗಿ ಹೋಗ್ಯದ. ಹೀಗಾಗಿ ಸುಮಾರು 10 ದಿವಸದಿಂದ ಅವರು ಸ್ವಯಂ ಪ್ರೇರಿತ ಎಲ್ಲರೂ ಪಾಪ ಹೆಣ್ಮಕ್ಳು ಹಿರಿಯರು ಯುವಕರು ಸ್ವಯಂ ಪ್ರೇರಿತ ಎಲ್ಲ ಗಸ್ತಿ ಮಾಡ್ತಾಯಿದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟು ಬಂದೀವಿ. ನಾಯಕ್ ಈ ರೀತಿ ಬೀಟ್ PC ನಂಬರ್ ನಮಗೆ ದಯವಿಟ್ಟು ಕೊಡ್ರಿ, ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಫೋನ್ ಮಾಡ್ತಾರೆ. ಅವರೆಲ್ಲ ಪಾಪ ನಿದ್ದಿಗೆಟ್ಟು ಅವರೆಲ್ಲ ಕುಟುಂಬ ಜೋಪಾನ ಮಾಡ್ಕೋಬೇಕಂತ ಎಲ್ಲರೂ ಅವರು ಸ್ವಯಂ ಸಹಿತ ಮಾಡಾಕತ್ತಾರ. ನಾವು ಸಹಿತ ಸಪೋರ್ಟ್ ಮಾಡಿ ನಿಮ್ಗೆ ಎನಿ ಟೈಮ್ ಫೋನ್ ಮಾಡ್ತೀವಿ. ನಾವು ಮುಂದೆ CPI ನಾಳೆ ಬೆಳಗ್ಗೆ ಮಾತಾಡ್ತೀವಿ. ಇಲ್ಲೊಂದು ಕಂಟಿ ಅದ, ಅದನ್ನ ಸುಮಾರು ಒಂದು 3-4 ವರ್ಷ ಆಯಿತು. ಆ ಕಂಟಿ ಒಂದು ಕ್ಲೀನ್ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಈಗಾಗಲೇ ಏರಿಯಾದಾಗ ಎಷ್ಟು ಸರಿ ಬಂದಾರ? ಹೀಗಾಗಿ ಒಂದು 3 ಸಲ ಸ್ಕಾರ್ಪಿ ಗಾಡಿ ನೋಡಿವ್ರಿ. ಆಮೇಲೆ ಸ್ಕೂಟಿ ಒಂದು ಬಂದಿದೆ ಎಲ್ಲ ನೋಡಿದೆ ಸರ್. ನಿನ್ನೆ 1:58 ಒಮ್ಮೆ ಆಗೈತ್ರಿ. 4ನೇ ತಾರೀಕಿಗೆ ಅವತ್ತು 2 ಗಂಟೆ ಆಗಿದೆ ಸರ್. ಅದಕ್ಕಿಂತ ಮೊದಲು 4 ಮಂದಿ ಬಂದಿದ್ದಾರೆ ಸರ್. ಇಲ್ಲಿ ಮನೆ ಹಿಂದೆ 4 ಮಂದಿ ಬಂದು ಅವಾಗ 4 ಮಂದಿ ಬಂದಾಗ ಸ್ವಲ್ಪ ಸುದ್ದಿ ಆಗೈತೆ ಸರ್. ಅಲ್ಲಿ ಅವ್ರು ನೋಡ್ಯಾರ. ಅವ್ರು ನೋಡಿದ್ರು ಸ್ವಲ್ಪ ಬೊಬ್ಬಾಟಾಗನ ಇಲ್ಲಿ ನಮ್ಮ ಮಂದಿ ಆ ಕಡೆ ಹೋಗ್ಯಾರ, ಅವ್ರು ಓಡಿ ಹೋಗ್ತಾರೆ. ನಂತರ ಎಲ್ಲ ಸ್ತಬ್ದಾಗ ಮತ್ತೆ 2 ಗಂಟೆಗೆ ಅವ್ರು ವಾಪಸ್ ಬಂದಾರ. ಅಲ್ಲೇ ಒಂದ್ ಹಿಂಗಾಗಿ ಏನಾಗ್ಬಿಡ ಸರ್, ಎಲ್ಲರೂ ಅಟ್ಯಾಕ್ ಆಗಿದೆ ಸರ್. ನಾವು ಮನೆ ಒಳಗೆ ಹೋಗಿ ಕೂತ್ರ ನಿದ್ದೆ ಹತ್ತೋಲ್ ಸರ್. ಅದಕ್ಕೆ ಬಂದು ಕಿರಿಕಿರಿ ಮಾಡಿ ತೆಗಿತಾನೆ ಆ ಹೆಣ್ಮಕ್ಳು ನಾವು ಕುಡಿಯ ಕುಂದ್ರ ಆಯ್ತೇವೆ ಸರ್. ಹಿಂಗಾಗಿ ಎಲ್ಲಿ ಯಾವ ಟೈಮ್ದಾಗ ಯಾರು ಮನೆ ಬಿಡ್ತಾರ, ಯಾರಿಗೆ ಏನು ಹಾಕೋದು ಅನ್ನೋದು ದೊಡ್ಡ ಭಯ ಆಗಿಬಿಡೋದು ಸರ್. ಅದಕ್ಕಾಗಿ ನಮ್ಗೆ ಇದು ಸಮಾಧಾನಕ್ಕೆ ನಮ್ಮ ಸಾಗರಿಗೆ ಫೋನ್ ಮಾಡಿದೇವೆ ನಾವು. ಅವ್ರು ನೋಡಿ ಈ ಟೈಮ್ದಾಗ ಬರೀ ಒಂದೇ ನಮ್ಮ ರಾಘು ಸರ್ ಮಾಡಿದ್ರು, ಅವ್ರು ಪ್ರೇಮಾನಂದ್ ಬಿರಾದರ್ ಸರ್. ಈ ಟೈಮ್ದಾಗ ಅವ್ರು ಬಂದಾರ ನೋಡ್ರಿ ನಮ್ಗೆ ಇದಕ್ಕೆ ಹೆಲ್ಪಿಗೆ. ಈಗ ನಮ್ಮ ಮನೆ ನಾವು ಕಾಯ್ತೇವೆ ದೊಡ್ಡದಾಗಲ್ಲ. ಈಗ ಬೇರೆ ಕಡೆಯಿಂದ ನಮ್ಮನ್ನ ಕಾಯಕ್ಕೆ ಅವ್ರು ಬಂದಾರ ರಾತ್ರಿ ಈ ಟೈಮ್ದಾಗ. ಮತ್ತು ಪೊಲೀಸರಿಗೂ ಸಾಕಷ್ಟು ಸರ ನಾವು ಮನವಿ ಮಾಡೇವು ಸರ್, ಫೋನ್ ಮಾಡೇವು. ಅವರು 12:40 ಬಂದು ಹೋಗಿದ್ದಾರೆ. 12:40 ಫೋನ್ ಮಾಡೋಣ. ಅವ್ರು ಇಲ್ಲ ಮತ್ತೆ ಬಂದು ಧೈರ್ಯ ತುಂಬಿ ಅವ್ರು ಸಲಹೆ ಸೂಚನೆ ಕೊಟ್ಟು ಹೋಗ್ಯಾರ. ಮತ್ತು ಅವ್ರು ಹೇಳ್ಯಾರ ಯಾವ ಟೈಮ್ ಅದ ರಾತ್ರಿ ಏನು ವಿಚಾರ ಮಾಡಬೇಡ್ರಿ, ಯಾವ ಟೈಮ್ದಾಗ ನಿಮ್ಗೆ ಭಯ ಹಾಕದ ಆ ಟೈಮಿಗೆ ನಾವು ಫೋನ್ ಮಾಡಂತೂ ಹೇಳ್ಯಾರ ಸರ್. ಅವ್ರು ಇಷ್ಟೊಂದು ಅವ್ರು ಧೈರ್ಯ ಕೊಟ್ಟಾರ. ಅದಕ್ಕೆ ಅವ್ರಿಗೆ ನಾವು ಭಾಳ ಧನ್ಯವಾದ ಹೇಳ್ತೇವೆ ಸರ್. ಈ ಟೈಮ್ದಾಗ ಯಾಕೆ ಹಿಂಗೆಲ್ಲ ಕುಂದಿರ್ತೀರಿ, ನಾವೇನೂ ಆಗುದಿಲ್ಲ, ಇನ್ನು ಆರಾಮ್ ಹೋಗಿ ಮೊಕ್ಕು ಅಂತಾರೆ ಸರ್. ಆ ಮೊಕ್ಕು ಅಂದ್ರೆ ನಮ್ಮ ಮನೆ ಒಂದ್ಸಲ ಬಂದಾರೆ. ನಿನ್ನೆ ಯಾರೋ ಬಂದಿಲ್ಲ ಸರ್. ಮೊನ್ನೆ ಟೈಮ್ದಾಗ ಬಂದಿದ್ರು ಸರ್, 1 ಗಂಟೆಗೆ ಬಂದಾರ್ರಿ. ನಿನ್ನೆ ಏನದ ಯಾರೂ ಬಂದಿಲ್ಲ, ನಮ್ಮಲ್ಲಿ ಯಾರು ಬಂದಿಲ್ಲ, ಕೇಳಿಲ್ಲ, ಏನೂ ಆಗಿಲ್ಲ. ಈ ಕಡೆ ಏರಿಯಾದಕ್ಕೆ ಪೊಲೀಸರು ಒಂದ್ಸಲ ಬಂದು ಬರ್ತಾರೆ, ಮೇನ್ ರೋಡಿಗೆ ಹೋಗ್ಬಿಡ್ತಾರೆ. ಒಳಗೆ ಏನು ನಮಗೆ ಇದು ಮಾಡಿ ಸ್ವಲ್ಪ ಇದು ಹೇಳ್ರಿ ಸರ್.